ನಮಸ್ಕಾರ ಎಲ್ಲರಿಗೂ. ಇನ್ನು 2 ದಿನಗಳಲ್ಲಿ ಮಹಾತ್ಮರಾದಂಥ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನ್ಮ ದಿನಾಚರಣೆ. ಮೊಹಮ್ಮದ್ ಪೈಗಂಬರರು ಜಗತ್ತಿನಾದ್ಯಂತ ಬಹಳ ವಿಜೃಂಭಣೆಯಿಂದ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾರೆ. ಆದರೆ ಆಚರಣೆ ಮಾಡುವಲ್ಲಿ ಕೆಲವು ರೀತಿ ನೀತಿ ಸಿದ್ಧಾಂತಗಳು ಸಹಿತ ಅದಕ್ಕೆ ಅಳವಡನೆ ನಾವು ಮಾಡ್ಕೋಬೇಕು. ಇವತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರರು ಇಡೀ ಜಗತ್ತಿಗೆ ಸಂದೇಶಗಳನ್ನ ಸಾರಿದರು. ಶಾಂತಿ ನೆಮ್ಮದಿಯ ಬದುಕನ್ನು ಬದುಕು, ಯಾವುದೇ ದ್ವೇಷವನ್ನು ಮಾಡಬೇಡ, ಇನ್ನಿತರ ಧರ್ಮವನ್ನು ಗೌರವಿಸು. ಯಾವ ಧರ್ಮದ ಅಕ್ಕಪಕ್ಕದಲ್ಲಿ ಇರ್ತಾರ ಅವರ ಜೊತೆ ನೀನು ಸಮಾಲೋಚನೆ ಮಾಡಿ ಪ್ರೀತಿ ವಾತ್ಸಲ್ಯದಿಂದ ಜೀವನ ಮಾಡು, ಅದೇ ನಿನಗೆ ಸ್ವರ್ಗದ ದಾರಿ ಅಂತಾರ ಪ್ರವಾದಿ ಮೊಹಮ್ಮದ್ ಪೈಗಂಬರರು. ಎಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದರು ಪ್ರವಾದಿಗಳು ಮೊಹಮ್ಮದ್ ಪೈಗಂಬರರು. ನಾವು ಮೊಹಮ್ಮದ್ ಪೈಗಂಬರರು ಇವತ್ತು ಜಗತ್ತಿನಲ್ಲಿ ಮಹಾತ್ಮರಾಗಲಿಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟರು ಅನ್ನೋದು ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ಅವರ ಜನ್ಮ ದಿನಾಚರಣೆ ಅಂಗವಾಗಿ ಅವರ ಜೀವನ ಚರಿತ್ರೆ ಹೆಂಗಿತ್ತು, ಜೀವನ ಶೈಲಿ ಹೆಂಗಿತ್ತು, ಯಾವ ರೀತಿ ಜೀವನ ಸಂಸಾರಗಳನ್ನು ಮಾಡಿದರು, ಯಾವ ರೀತಿ ತಂದೆ ತಾಯಿ ತಮ್ಮ ಹೆಂಡತಿ ಮಕ್ಕಳನ್ನು ಪರಿಪಾಲನೆಗಳನ್ನು ಯಾವ ರೀತಿ ಮಾಡಿದರು, ಯಾವ ದೃಷ್ಟಿಯಿಂದ ನೋಡಿದರು, ಇವತ್ತು ನಾವು ಅಳವಡಿಕೆ ಮಾಡ್ಕೋಬೇಕಲ್ರಿ. ಯಾವ್ಯಾವಕ್ಕೆ ನಿಷೇಧಗಳನ್ನು ಹೇಳಿದರು, ಇವತ್ತು ಆ ನಿಯಮಗಳನ್ನು ನಾವು ಅಳವಡಿಸಿಕೊಂಡ್ರೆ ಮಾತ್ರ ಮೊಹಮ್ಮದ್ ಪೈಗಂಬರ ಆದರ್ಶ ಸಿದ್ಧಾಂತಗಳನ್ನು ಮಾತ್ರ ನಾವು ಮಾರು ಹೋಗಿ ಇವತ್ತು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬಹುದು. ಆದರೆ ಇವತ್ತು ನಾವೇನು ಮಾಡಕತ್ತೀವಿ, ನಮ್ಮ ಮೊಹಮ್ಮದ್ ಪೈಗಂಬರರು ನಾವು ಅವರನ್ನು ಹೃದಯದಲ್ಲಿಟ್ಟುಕೊಂಡು ಇವತ್ತು ಅವರ ಆದರ್ಶಗಳನ್ನು ಅವರ ಸಿದ್ಧಾಂತಗಳನ್ನು ಇವತ್ತು ನಾವು ಗಾಳಿಗೆ ತೂರಿ ಇವತ್ತು ನಾವು ಆ ಪತ್ತುಗಳನ್ನು ಎದುರು ಮಾಡ್ಕೊಳಕತ್ತೀವಿ. ಅದು ನಮ್ಮದೇ ತಪ್ಪು ಅಂತೀವಿ ನಾವು. ಆದರೆ ಮೊಹಮ್ಮದ್ ಪೈಗಂಬರರು ಒಂದು ಮಾತನ್ನು ಹೇಳ್ತಾರ, ಎಷ್ಟೊಂದು ಕುತೂಹಲ ಭರಿತವಾದ ರೋಚಕ ಮಾತೈತಿ, ಕೇಳ್ರಿ. ಇದನ್ನು ಒಂದು 4 ನಿಮಿಷದ ವಿಡಿಯೋ ಐತಿ. ಇವತ್ತು ಮೊಹಮ್ಮದ್ ಪೈಗಂಬರ ಅನುಯಾಯಿಗಳು, ಮೊಹಮ್ಮದ್ ಪೈಗಂಬರ ಕೇವಲ ಮುಸಲ್ಮಾನರ ಸೊತ್ತಲ್ಲ, ಇಡೀ ಜಗತ್ತಿನೊಡೆಯ ಸತ್ತು ಸರ್ವ ಜಾತಿ ಜನಾಂಗದವರನ್ನ ಪ್ರೀತಿ ಮಾಡಿದಂಥ ಈ ಮೊಹಮ್ಮದ್ ಪೈಗಂಬರರು ಒಂದು ಮಾತು ಹೇಳ್ತಾರ, ನಿನ್ನ ಮನೆಯಲ್ಲಿ ಇವತ್ತು ಹಬ್ಬದ ವಾತಾವರಣ ಇದ್ದಾಗ ನಿನ್ನ ನೆರೆಯ ಮನೆಯಲ್ಲಿ ಅವನು ಏನೂ ಹಬ್ಬದ ವಾತಾವರಣ ತಯಾರಿ ಮಾಡಲಿಲ್ಲ ಅಂದರೆ ನಿನ್ನ ಹಬ್ಬ ನಾನು ಸ್ವೀಕಾರ ಮಾಡೋದಿಲ್ಲ ಅಂತಾರ. ಇವರೆಂತ ಪ್ರವಾದಿಗಳ್ರಿ. ಪಕ್ಕದ ಮನೆಯಲ್ಲಿಯೂ ಸಹಿತ ನೀನು ಹೋಗಿ ನೋಡು, ಅವರಿಗೂ ಸಹಿತ ಅವರಲ್ಲಿಯೂ ಸಹಿತ ಧರ್ಮದ ಆಚರಣೆ, ಪೈಗಂಬರರ ಆಚರಣೆ, ಹಬ್ಬ ಹರಿದಿನಗಳ ಆಚರಣೆಯನ್ನ ಸಮತೋಲವಾಗಿ ನಿನ್ನಲ್ಲಿ ಏನೇನು ಐತಿ ಅದನ್ನು ಅವರಿಗೆ ಒದಗಿಸಿ ಅವರ ಜೊತೆಗೂಡಿ ನೀನು ಹಬ್ಬ ಆಚರಣೆ ಮಾಡು. ಆವಾಗ ನಿನಗೆ ನಾನು ಶಾಂತಿ ಮತ್ತು ಮುಕ್ತಿಯ ವಾತಾವರಣ ನಿರ್ಮಾಣ ಮಾಡಿ ಕೊಡ್ತೀನಿ ಅಂತಾರ ಪ್ರವಾದಿ ಮೊಹಮ್ಮದರು. ಮೊಹಮ್ಮದ್ ಪೈಗಂಬರರು ಯಾವಾಗಲೂ ಕೆಲವು ಕಟ್ಟುನಿಟ್ಟಿನ ನಿಯಮಗಳಿಗೆ ಆದೇಶ ಮಾಡಿದರು. ಇವತ್ತು ನಾವು ಏನು ಮಾಡಾಕತ್ತೀವ್ರಿ, ನಾವು ಎತ್ತ ಸಾಗಾಕತ್ತೀವಿ, ಎಷ್ಟು ತಪ್ಪುಗಳನ್ನ ಮಾಡಾಕತ್ತೀವಿ. ಪ್ರತಿ ಹೆಜ್ಜೆಗೂ ಸಹಿತ ಇವತ್ತು ನಾವು ತಪ್ಪುಗಳನ್ನು ಮಾಡಿ ಅವರ ಸಿದ್ಧಾಂತಗಳನ್ನು ಗಾಳಿಗೆ ತೂರಾಕತ್ತೀವಿ. ಅದಕ್ಕೆ ನಮಗೆ ಇವತ್ತು ಇಂಥ ಶಾಪದ ರೂಪದಲ್ಲಿ ನಮ್ಮ ಆರ್ಥಿಕ ಸ್ಥಿತಿ, ಶೈಕ್ಷಣಿಕ ಸ್ಥಿತಿ, ನಮ್ಮ ಸ್ಥಿತಿಗತಿ ನೋಡಿದರೆ ನಾವು ಯಾವ ರೀತಿ ಬದುಕಾಕತ್ತೀವಿ ಅನ್ನೋದು ನೆಮ್ಮದಿಯ ಜೀವನ ಐತ್ರಿ. ಇವತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರರು ಎಷ್ಟೊಂದು ಕಷ್ಟದಲ್ಲಿ ತಮ್ಮ ಪ್ರಾರ್ಥನೆ ಮುಖಾಂತರ ಆ ಪರಮಾತ್ಮನನ್ನ ಒಲಿಸಿಕೊಂಡ್ರು. ಯಾರು ಒಲಿಸಿಕೊಳ್ತಾರೆ? ಇವತ್ತು ಬಡ್ಡಿ ವ್ಯವಹಾರಗಳನ್ನು ನಿಷೇಧ ಮಾಡಿದರು. ಯಾರಿಗೂ ನೋ ಮಾಡಲ್ಲದೆ ನೀನು ಬಡ್ಡಿ ವ್ಯವಹಾರ ಮಾಡಬೇಡ, ಮದ್ಯಪಾನ ಮಾಡಬೇಡ, ಅಹಿತಕರ ಘಟನೆಗಳನ್ನು ಮಾಡಬೇಡ, ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಬೇಡ, ಸಹೋದರರ ಪಾಲಿನ ಹಕ್ಕಿನಲ್ಲಿ ನೀನು ಅವ್ಯವಹಾರ ಮಾಡಬೇಡ, ಅವರ ಹಕ್ಕನ್ನು ಕಸಿದುಕೊಳ್ಳಬೇಡ. ಇವೆಲ್ಲ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಆದೇಶಗಳು. ನೀನು ನಡೆಯುವಾಗ ಸಹಿತ ಇನ್ನಿತರರ ದೃಷ್ಟಿ ನಿನ್ನ ಮೇಲೆ ಬೀಳದ ಹಾಗೆ ನಿನ್ನ ನಡೆ ಗಾಂಭೀರ್ಯತೆಯನ್ನ ದೇವನನ್ನ ಒಲಿಸಿಕೊಳ್ಳಲು ನೀನು ಸಾಗು. ನೀನು 1 ಹೆಜ್ಜೆ ಹೋದರೆ ನಾನು 40 ಹೆಜ್ಜೆಗಳನ್ನು ನಿನ್ನ ಜೊತೆ ನಾನು ಶಕ್ತಿ ಕೊಡ್ತೀನಿ ಅಂತಾರೆ ಮೊಹಮ್ಮದ್ ಪ್ರವಾದಿಗಳು. ಪ್ರವಾದಿ ಮೊಹಮ್ಮದ್ ಪೈಗಂಬರರ ಇವತ್ತು ಜನ್ಮ ದಿನಾಚರಣೆ ಬಹಳ ಸಡಗರ ಸಂಭ್ರಮದಿಂದ ನಾವು ಆಚರಣೆ ಮಾಡಬೇಕು. ಯಾವ ರೀತಿ ಆಚರಣೆ ಮಾಡಬೇಕನ್ನೋದು ಕೆಲವು ಸಲಹೆಗಳನ್ನ ಕೊಡ್ತಾನೆ ನೋಡ್ರಿ. ಅವರ ಜೀವನ ಚರಿತ್ರೆಯನ್ನ ಪಾರಂಗತ ಮಾಡಿ ಯಾರು ನಮ್ಮ ವಿದ್ಯಾವಂತ ಮಕ್ಕಳು ಇವತ್ತು ಹೆಚ್ಚೆಚ್ಚು ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಪ್ರವಾದಿ ಮೊಹಮ್ಮದ್ ಪೈಗಂಬರು ಹೇಗೆ ಸಾದಾ ಸೀದಾ ಜೀವನ ಮಾಡ್ತಿದ್ರು ಅವರನ್ನ ಒಂದು ವೇದಿಕೆಗೆ ಕರೆದು ಅವ ಮಕ್ಕಳ ಬಾಯಿಯಿಂದ ಪ್ರವಚನಗಳನ್ನ ತೆಗೆದುಕೊಂಡು ಅವರ ಜೀವನ ಶೈಲಿಯನ್ನ ಎಲ್ಲ ಮಕ್ಕಳಿಗೆ ಪ್ರೇರಣೆ ಆಗುವಂತ ಹೇಳಿದಾಗ ಅವರಿಗೆ ಬಹುಮಾನ ರೂಪದಲ್ಲಿ ನೀವು ಏನಾದರೂ ಕೊಟ್ರೆ ಆ ಮಕ್ಕಳಿಗೂ
ಒಂದು ಸ್ಫೂರ್ತಿ ಬರುತ್ತದೆ, ಶಕ್ತಿ ಬರುತ್ತದೆ. ಮುಂದಿನ ಸಲ ನೀನು ಇನ್ನೂ ಹೆಚ್ಚಿನ ಮಾರ್ಕ್ಸ್ ತೆಗೆದುಕೊಂಡ್ರೆ ನಿನಗೆ ಅನೇಕ ರೀತಿಯ ಬಹುಮಾನಗಳನ್ನು ಕೊಡ್ತೀನಿ ಅಂತೇಳಿ ಅಲ್ಲಿಯ ಸಮಾಜ ಬಾಂಧವರು ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜಯಂತಿಯನ್ನು ಈ ರೀತಿ ವಿಭಿನ್ನ ರೀತಿಯಾಗಿ ಆಚರಣೆ ಮಾಡಿದರೆ ಮಾತ್ರ ಮೊಹಮ್ಮದ್ ಪೈಗಂಬರರ ಜಯಂತಿಗೆ ಒಂದು ಶಾಂತಿಯ ಸಂಕೇತವಾಗಿ ಒಂದು ಕುರು ಆಗತೈತ್ರಿ. ಮೊಹಮ್ಮದ್ ಪೈಗಂಬರರು ಯಾವಾಗಲೂ ಈ ಮ್ಯೂಜಿಕ್ದ ವಿರೋಧಿ ಇದ್ರು. ಅವರು ನೋಡ್ರಿ, ಈ ಗಾನಾ ಬಜಾನಾ ಮ್ಯೂಜಿಕ್ ಇದರ ಯಾವಾಗಲೂ ಅವರು ನಿಷೇಧ ಹೇರಿದರು. ಶಾಂತ ರೀತಿಯಿಂದ ಸಪ್ಪಳರಹಿತವಾಗಿ ಶಾಂತತೆಯಿಂದ ಅಲ್ಲಾನನ್ನು ಒಲಿಸಿಕೊಳ್ಳು, ಅಲ್ಲಾನ ಪ್ರಾರ್ಥನೆಯಲ್ಲಿ ನೀ ತೊಡಗು, ನಿನ್ನ ಏಕಚಿತ್ತ ಏಕ ಧ್ಯಾನದಿಂದ ನೀನು ನನ್ನನ್ನು ಒಲಿಸು, ಆವಾಗ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ ಅಂಥೇಳಿ ಸ್ವತಃ ಅಲ್ಲಾ ಪವಿತ್ರ ಕುರಾನದಲ್ಲಿ ಉಲ್ಲೇಖನ ಮಾಡುವಾಗ ಪ್ರವಾದಿಗಳು ಅದನ್ನು ಸಾರಿ ಸಾರಿ ಹೇಳಿದರು. ಇವತ್ತು ನಾವೇನು ಮಾಡಕತ್ತೀವಿ ನೋಡ್ರಿ, ನಾವು ಇವತ್ತು ಆಧುನಿಕ ಜಗತ್ತಿನಲ್ಲಿ ಮೊಹಮ್ಮದ್ ಪೈಗಂಬರರ ಅನೇಕ ಆಚರಣೆಗಳನ್ನು ಇವತ್ತು ಯಾವುದೇ ಬ್ಯಾಂಡ್ ಬಾಜಾ ಗಾನಾ ಬಜಾನಾ ಮಾಡ್ಕೋತ ಹೊಂಟೀವಿ. ನಾವು ತಪ್ಪಲ್ರಿ, ಅಂಥದ್ದು ಮಾಡಬಾರ್ದಂತ ಅವ್ರು ಹೇಳಿದರು. ಅದರ ವಿರೋಧವಾಗಿ ನಾವು ಮಾಡಾಕತ್ತೀವಿ ಅಂದರೆ ನಮಗೆ ಯಾಕೆ ಅವರು ಒಲಿತಾರ ಹೇಳ್ರಿ ನೋಡೋಣ. ಇವತ್ತು ಮಕ್ಕಳಿಗೆ ಸಿಹಿ ಹಂಚಬೇಕು, ಅವರ ಹೆಸರಿನಿಂದ ದೇವರ ಮುಖಾಂತರ ಇದೇ ಮೊಹಮ್ಮದ್ ಪೈಗಂಬರರ ಆತ್ಮಕ್ಕೆ ಶಾಂತಿ ಸಿಗಬೇಕನ್ನೋದು ವಿಶೇಷ ರೀತಿಯ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು. ನಮ್ಮ ಇರುವಂಥ ವಾಸಿಸುವಂಥ ಸ್ಥಳ, ಗಲ್ಲಿ, ಮೊಹಲ್ಲ, ಮಹಾನಗರ, ನಗರ, ರಾಜ್ಯ, ದೇಶಕ್ಕೆ ಒಂದು ಶಕ್ತಿ ಕೊಡಬೇಕು. ನಾವು ಸರ್ವ ಜನಾಂಗದವರು, ಸರ್ವ ಬಾಂಧವರು, ಸರ್ವ ಧರ್ಮದವರು ಒಂದಾಗಿ ಭಾವೈಕ್ಯತೆಯಿಂದ ಬಾಳಿ ಬೆಳಗಬೇಕು ಅನ್ನೋದು ಮೊಹಮ್ಮದ್ ಪೈಗಂಬರರು ಪ್ರತಿಯೊಂದು ಸಾರಿ ಸಾರಿ ಹೇಳಿದರು. ಯಾವಾಗಲೂ ಅವರು ಜಾತಿಯ ವಿಜಾತಿ ಮಾಡಲಿಲ್ಲ. ಎಷ್ಟೋ ಜನರ ಹಸಿದವನಿಗೆ ಅನ್ನ ನೀಡುವುದೇ ಪ್ರಮುಖ ಒಂದು ಶಕ್ತಿಯ ಸ್ಥಾನ ಅಂದರು. ಮೊಹಮ್ಮದ್ ಪೈಗಂಬರ್ಗೆ ಹೇಳಿದರೆ ಕೇಳ್ತಾರೆ ಒಬ್ಬರು, ಇಸ್ಲಾಂ ಅಂದರೆ ಏನು ಅಂತ ಮೊಹಮ್ಮದ್ ಪೈಗಂಬರ್ ಕೇಳಿದಾಗ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ಹಸಿದವನಿಗೆ ಅನ್ನ ನೀಡುವುದೇ ಇಸ್ಲಾಂ, ಶಾಂತಿಯ ಸಂಕೇತ. ಆದರೆ ಆ ಶಾಂತಿಯ ಸಂಕೇತವನ್ನು ನಾವು ಇವತ್ತು ಮುಸಲ್ಮಾನ ಬಾಂಧವರಲ್ಲದೆ ಸರ್ವ ಧರ್ಮದವರು ಸಹಿತ ಇವತ್ತು ಅಳವಡಿಸಿಕೊಂಡ್ರೆ, ಹೋಗಿ ಎಲ್ಲರೂ ಒಂದೇ ವೇದಿಕೆ ಮೇಲೆ ಹೋದರೆ ಮಾತ್ರ ನಮಗೆ ಮುಕ್ತಿ ದೊರೀತೈತಿ. ಮೊಹಮ್ಮದ್ ಪೈಗಂಬರು ಕೇವಲ ಮುಸಲ್ಮಾನರ ಸ್ವತ್ತಲ್ಲ, ಸರ್ವ ಜಾತಿ ಜನಾಂಗದ ಇವತ್ತು ದೊಡ್ಡ ಆಸ್ತಿ. ಅನೇಕ ದಾಸ ಮುನಿಗಳು, ಮಹರ್ಷಿಗಳು ಇವತ್ತು ತಪಸ್ಸನ್ನು ಕೈಗೊಂಡರು. ಅನೇಕ ಮಹಾತ್ಮರು ಜಗತ್ತಿನಲ್ಲಿ ಏಕ ಸಂದೇಶಗಳನ್ನು ಸಾರಿದರು. ಸರ್ವ ಜಾತಿ ಜನಾಂಗದವರು ಒಂದಾಗ್ರಿ, ಸರ್ವ ಜಾತಿ ಜನಾಂಗದವರು ಒಂದೇ ವೇದಿಕೆಯಲ್ಲಿ ನಿಮ್ಮ ಗ್ರಂಥಗಳನ್ನು ಅವ್ರಿಗೆ ಕೊಡ್ರಿ, ಅವರ ಗ್ರಂಥಗಳನ್ನು ನೀವು ಓದ್ರಿ, ಎಲ್ಲರೂ ಸಮನ್ವತೆಯಿಂದ ಸಾರಿದರೆ ಮಾತ್ರ ಇವತ್ತು ಶಾಂತಿ ಸಿಗ್ತೈತಿ ಅಂದರು ಇದೇ ಪ್ರವಾದಿ ಮೊಹಮ್ಮದ್ ಪೈಗಂಬರರು. ಅದಕ್ಕಾಗಿ ಕರ್ನಾಟಕ ಮತ್ತು ಭಾರತದ ಮಹಾಜನತೆ ಎಲ್ಲಿಯವರೆಗೆ ಈ ಕನ್ನಡ ಭಾಷೆಯ ಚಾನಲ್, ಈ ನನ್ನ ಸಂದೇಶಗಳು ಎಲ್ಲಿಯವರೆಗೆ ಮುಟ್ತಾವ ಅಲ್ಲಿಯವರೆಗೆ ನೀವು ಇದನ್ನು ಅಳವಡಿಸಿಕೊಡ್ರಿ. ನಿಮ್ಮ ಅಕ್ಕಪಕ್ಕದಲ್ಲಿ ಬಡ ದೀನ ದಲಿತರು ಇದ್ದರೆ ನೀವು ಅವರಿಗೆ ಆಹಾರ ರೂಪದಲ್ಲಿ ಅವರಿಗೂ ಸಹಿತ ಸಿಹಿ ತಿಂಡಿಗಳನ್ನು ಹಂಚಿ ವಿಚಾರ ವಿನಿಮಯ ಮತ್ತು ಸಂತೋಷ ಕೂಟದಿಂದ ಇವತ್ತು ಮೊಹಮ್ಮದ್ ಪೈಗಂಬರರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ರಿ, ಅವರಿಗಾಗಿ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಆದರ್ಶ ತತ್ವ ಸಿದ್ಧಾಂತಗಳು ನಮ್ಮ ತಲೆ ಮೇಲೆ ಬರಲಿ, ನಿಮ್ಮ ಆಶೀರ್ವಾದ ನಮಗೆ ಯಾವಾಗಲೂ ಇರಲಿ ಅಂತೇಳಿ ಮೊಹಮ್ಮದ್ ಪೈಗಂಬರರ ಹತ್ರ ದೇವರ ಮುಖಾಂತರ ನಾವು ಬೇಡಿದರೆ ಮಾತ್ರ ಮೊಹಮ್ಮದ್ ಪೈಗಂಬರ ಆತ್ಮಕ್ಕೆ ಶಾಂತಿ ಸಿಗುತ್ತೈತಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ. ಇವತ್ತು ನಾವು ತಪ್ಪುಗಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳು ಎಲ್ಲೆಲ್ಲಿ ಹಾದಿ ಬೀದಿಯಲ್ಲಿ ಸಹಿತ ಅಹಿತಕರ ಘಟನೆಗಳನ್ನ ಮಾಡ್ಕೋತ ಹೊಂಟಾವ. ಏನೋ ಹೊನ್ನಿಂದ ಹೊರಗಡೆ ಬಿದ್ದ ತಕ್ಷಣ ಯಾವ್ಯಾವೋ ಏನೋ ಜಾತಿ ಗಲಭೆ ದಂಗೆಗಳನ್ನ ಮಾಡ್ತಾ ಹೋಗ್ತಾ ಇದ್ದಾವ. ಅವರನ್ನೆಲ್ಲರನ್ನೂ ಕರೆಸಿ ಆದರ್ಶ ತತ್ವ ಸಿದ್ಧಾಂತದ ಮೊಹಮ್ಮದ್ ಪೈಗಂಬರ ತತ್ವಗಳನ್ನು ತಿಳಿಸಿ ಹೇಳ್ರಿ ಅಂದಾಗ ಅವರಿಗೆ ಒಂದು ಮುಕ್ತಿ ದೊರೆತೈತಿ. ಇದೇ ಮೊಹಮ್ಮದ್ ಪೈಗಂಬರರು ಎಷ್ಟು ಶಾಂತಿ ತಾಳ್ಮೆಯಿಂದ ಇದ್ದರು ಅಂದರೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಅವರು ದೈನಂದಿನವಾಗಿ ಪ್ರಾರ್ಥನೆಗೆ ಹೋಗುತ್ತಿದ್ದರು. ಅಲ್ಲಿ ಒಬ್ಬಳು ಮುದುಕಿ ಅವರ ಮೇಲೆ ಕಸವನ್ನು ಚೆಲ್ಲುತ್ತಿದ್ದಳು. ದೈನಂದಿನವಾಗಿ ಕಸ ಚೆಲ್ಲುವಾಗ ಸಹಿತ ಅವರು ಯಾವುದೇ ಲೆಕ್ಕವಿಲ್ಲದೆ ನೇರವಾಗಿ ಪ್ರಾರ್ಥನೆಗೆ ಅಲ್ಲಾನ ಮೊರೆ ಹೋಗುತ್ತಿದ್ದರು. ಆವಾಗ ಒಂದು ದಿನ ಕಸ ಬರುವುದು ಬಿದ್ದಿತು. ಕಸ ಯಾಕೆ ಬೀಳಲಿಲ್ಲ ಅಂತ ಹೇಳಿ ಆ ಮನೆಗೆ ಹೋಗಿ ನೋಡಿದಾಗ ಆಕೆ ಹಾಸಿಗೆ ಹಿಡಿದಿದ್ಲು. ಯಾಕಮ್ಮ ಇವತ್ತು ನನ್ನ ಮೈ ಮೇಲೆ ಇವತ್ತು ನೀನು ಕಸ ಒಗಿಯಲಿಲ್ಲ ಅಂತ ಕೇಳಿದಾಗ, ಎಂಥ ಮಹಾತ್ಮರದಿರಿಯಪ್ಪ ನೀವು, ನಾನು ದೈನಂದಿನವಾಗಿ ನಿಮ್ಮನ್ನು ಕಾಡಾಕ ಬೇಡಾಕ ನಿಮ್ಮನ್ನು ನೋವು ಮಾಡುವ ಸಲುವಾಗಿ ನಾ ಕಸ ಒಗೀತಿದ್ನಿ. ಆದರೆ ನಾನು ಇವತ್ತು ಆರಾಮಿಲ್ಲ, ಕಸ ಒಗಿಲಿಕ್ಕೆ ನನಗೆ ಶಕ್ತಿ ಸಿಗಲಿಲ್ಲ. ಆದರೂ ಸಹಿತ ನೀವು ಬಂದು ನನ್ನನ್ನು ಕೇಳಿದ್ರಲ್ಲ, ನೀವು ನಿಜವಾದ ಮಹಾತ್ಮರು ಅಂತ ಮಾರು ಹೋಗಿ ಅವರ ಅನುಯಾಯಿ ಆಗುತ್ತಾಳ. ಎಂತೆಂಥ ಮಹಾತ್ಮರು ನೋಡ್ರಿ. ಇದೇ ಬಸವಣ್ಣನವರು
ಶಂಕರವ್ವ ಸೂಳೆ ಶಂಕರವ್ವನನ್ನ ಶರಣೆಯರನ್ನಾಗಿ ಮಾಡಿದಂಥ ಈ ಭಾರತದ ನಾಡ ಪ್ರಭು, ಈ ಭಾರತ ದೇಶದ ಪರಂಪರೆ, ಕರ್ನಾಟಕದ ಪರಂಪರೆ ಶರಣರನ್ನಾಗಿ ಮಾಡಿದರು. ಸರ್ವ ಜಾತಿ ಜನಾಂಗದವರನ್ನು ಒಂದುಗೂಡಿಕೊಂಡು ಹೋದರು. ಅದೇ ಪ್ರವಾದಿ ಮೊಹಮ್ಮದರು ಸಹಿತ ಅದೇ ದಾರಿಯಲ್ಲಿ ತುಳಿದರು. ಆದರೆ ಅವರ ತತ್ವ ಸಿದ್ಧಾಂತಗಳನ್ನು ನಾವು ಅಳವಡಿಸಿಕೊಂಡು ಹೋಗ್ತಾ ಇಲ್ಲ ಇವತ್ತು. ಅದಕ್ಕಾಗಿ ನಮಗೆ ಆಪತ್ತುಗಳು, ವಿಪತ್ತುಗಳು, ನಮಗೆ ತೊಂದರೆಗಳು, ಸುಖ ಶಾಂತಿ ನೆಮ್ಮದಿ ನಮ್ಮ ಮನೆತನದಲ್ಲಿ ಎಲ್ಲ ಹಾಳಾಗಿ ಹೋಗಲಿಕ್ಕೆ ಕಾರಣ ನಾವು ಪ್ರವಾದಿಗಳ ಅನುಯಾಯಿಗಳಾಗಿ ಪ್ರವಾದಿಗಳ ತತ್ವ ಸಿದ್ಧಾಂತದಂತೆ ಎಲ್ಲಿ ನಡೀತಾ ಇಲ್ಲ. ಅದಕ್ಕೆ ಹಿಂಗೆ ಆಗಾಕತೈತಿ. ಅದರ ಸಲುವಾಗಿ ಈ ಚಿಕ್ಕ ವಿಡಿಯೋವನ್ನು ಪ್ರವಾದಿ ಮೊಹಮ್ಮದ್ ಪೈಗಂಬರರ ಸಲುವಾಗಿ, ಈ ಮಹಾತ್ಮರ ಪರವಾಗಿ ಆ ಅಲ್ಲಾಹನನ್ನ ಮೊರೆ ಹೋಗಿ ಅಲ್ಲಾಹನನ್ನ ಬೇಡಿಕೊಳ್ಳೋಣ. ಅಹಿತಕರ ಘಟನೆ ನಾವು ಮಾಡುವುದಿಲ್ಲ. ನಾವು ತಪ್ಪುಗಳನ್ನು ಮಾಡಿದ್ದೀವಿ, ಇವತ್ತು ತಪ್ಪುಗಳನ್ನು ನಮ್ಮ ಕ್ಷಮಿಸು. ನಾವು ತಪ್ಪುಗಳನ್ನು ಮಾಡಿ ಇನ್ನು ಮುಂದೆ ಇಂಥ ತಪ್ಪುಗಳನ್ನು ಮಾಡುವುದಿಲ್ಲ. ಎಲ್ಲರೂ ನಾವು ಸಮರೋಪಾದಿಯಲ್ಲಿ ಹೋಗ್ತೀವಿ ಅಂಥೇಳಿ ಇವತ್ತು ಮೊಹಮ್ಮದ್ ಪೈಗಂಬರರ ಜನ್ಮದಿನಾಚರಣೆ ಅಂಗವಾಗಿ ಇವತ್ತು ಪ್ರತಿಜ್ಞೆ ಮಾಡುವಂಥ ಕಾಲ ಬಂದೈತಿ. ದಯಮಾಡಿ ಈ ವಿಡಿಯೋ ನೋಡೋರು ಎಲ್ಲರೂ ಇವತ್ತು ಪ್ರತಿಜ್ಞೆ ಮಾಡೋಣ. ನಾವೆಲ್ಲರೂ ಒಂದು ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಒಂದು ಒಂದೇ ತಾಯಿಯ ಮಕ್ಕಳು. ನಮ್ಮ ರಗತ ಒಂದು, ನಮ್ಮ ಜಾತಿ ಒಂದು. ಇದೇ ಮಾನವ ಜಾತಿಯ ಕುಲದಲ್ಲಿ ನಾವು ಹುಟ್ಟಿ ನಾವು ಏನೂ ಮಾಡುವುದು ಬೇಡ. ಅವರ ಪ್ರವಾದಿಗಳು, ಮಹಾತ್ಮರು, ಋಷಿಮುನಿಗಳು, ದಾಸಮುನಿಗಳ ಚರಿತ್ರೆಯಂತೆ ಅವರ ಆದರ್ಶ ಪ್ರಾಯಗಳ ಮುಖಾಂತರ ನಾವು ಇವತ್ತು ಹೋಗೋಣ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಹಂಗಾದ್ರೆ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತೈತಿ? ಸೂಫಿ ಸಂತರ ನಾಡಿನಲ್ಲಿ ಬದುಕಾಕತ್ತೀವಿ, ಅನೇಕ ದರ್ಗಾ ಮೌಲಿಗಳ ಹತ್ತಿರ ಹೋಗ್ತೀವಿ, ಮಠಾಧೀಶರ ಹತ್ತಿರ ಹೋಗ್ತೀವಿ, ತತ್ವಜ್ಞಾನಿಗಳ ಹತ್ತಿರ ಹೋಗ್ತೀವಿ. ಏನು ತಗೊಂಡು ಹೋಗ್ತೀವಿ? ಅಲ್ಲಿ ನಮಗೆ ಸುಖ ಶಾಂತಿ ಕೊಡ್ರಿ ಅಂತ ಹೇಳ್ತೀವಿ. ಯಾರಾದರೂ ಸಂಪತ್ತು ಕೊಡು, ದೌಲತ್ತು ಕೊಡು ಅಂತೀರಿ, ಅದು ನಿಂದಿರುವುದಿಲ್ಲ. ಸುಖ ಶಾಂತಿ ನಿಂದಿರುವುದು. ಅದರ ಸಲುವಾಗಿ ಇದೊಂದು ಸಣ್ಣ ಕಿರು ಸಲಹೆ ಹೇಳಿದ್ದೀನಿ. ಯಾವ ರೀತಿ ನಿಮ್ಮ ಪ್ರತಿಕ್ರಿಯೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಮೊಹಮ್ಮದ್ ಪೈಗಂಬರರ ಆದರ್ಶ ಪ್ರಾಯ ದಯಮಾಡಿ ನಮಗೆಲ್ಲ ದಯಪಾಲಿಸಲಿ. ಅವರ ಹಾಕಿಕೊಟ್ಟಂತ ಮಾರ್ಗದರ್ಶನ ನಮ್ಮ ತಲೆಯಲ್ಲಿ ಇರಲಿ. ನಮಗೆ ಒಂದು ಶಕ್ತಿಯುತವಾಗಿ ಮೊಹಮ್ಮದ್ ಪೈಗಂಬರರ ಅನುಕರಣೆಯಂತೆ ನಮಗೆ ನಡೆಯುವಂತಹ ಶಕ್ತಿ ಆ ಪರಮಾತ್ಮ ದಯಪಾಲಿಸಲಿ ಅನ್ನೋದೇ ವಿಶೇಷ ಸ್ಟೋರಿ. ಮತ್ತು ಕಡಕ ಸುದ್ದಿಯೊಂಗ ಬರ್ತಾನ ಕಾಕ. ನಮಸ್ಕಾರ.